ಓಂ ನಮೋ ನಾರಾಯಣಾಯ ಶ್ರೀಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ಶನಿ ಬದಲಾವಣೆಯಿಂದ, ಶನಿ ಮಹಾತ್ಮನ ಬದಲಾವಣೆಯಿಂದ ದ್ವಾದಶ ರಾಶಿಗಳ ಮೇಲೆ ಯಾವ ಪ್ರಭಾವವು ಬೀರ್ತಾ ಇದೆ, ಈ ದ್ವಾದಶ ರಾಶಿಗಳಲ್ಲಿರುವಂತಹ ಜಾತಕರು ಯಾವ ಪರಿಹಾರಗಳನ್ನು, ಮುಂಜಾಗ್ರತೆಗಳ ಕ್ರಮಗಳನ್ನು ತಿಳಿಯಕೊಂಡರೆ ಈ ಶನಿ ಪ್ರಭಾವದಿಂದ ಆಗುವಂತಹ ಕೆಲವು ಸಮಸ್ಯೆಗಳನ್ನ ಮತ್ತು ಇವರು ಮುಂಚೆಯೇ ತಿಳ್ಕೋಬಹುದು ಅನ್ನುವಂತಹ ಒಂದು ಸದುದ್ದೇಶದಿಂದ ನಾವು ಈ ವಿಡಿಯೋವನ್ನ ಮಾಡ್ತಾ ಇದ್ದೇವೆ. ನಮ್ಮ ಚಾನೆಲ್ ನಲ್ಲಿ ಮುಖ್ಯವಾಗಿ ಈ 2025ನೇ ವರ್ಷದಲ್ಲಿ ಮಾರ್ಚ್ 29 ಅಂದ್ರೆ 30ರಂದು ಶನಿ ತನ್ನ ಬದಲಾವಣೆಯನ್ನ ಮಾಡಿಸ್ತಾ ಇದ್ದಾನೆ. 2.5 ವರ್ಷದ ಕಾಲದ ನಂತರ ಮೀನ ರಾಶಿಯನ್ನು ಜನ್ಮ ರಾಶಿಯಾಗಿ ಮಾಡಿಕೊಂಡು ಶನಿ ಆ ರಾಶಿಯಲ್ಲಿ ಯೋಗಿ ಉಪಸ್ಥಿತಿ ಆಗಿರುತ್ತಾ ಇರ್ತಾರೆ. ಈ 2.5 ವರ್ಷದ ಕಾಲದಲ್ಲಿ ಮುಖ್ಯವಾಗಿ ಶನಿ ಮಹಾತ್ಮ ಕರ್ಮಕಾರಕ ಆಗಿರುತ್ತಾನೆ, ಆಯುಷ್ಕಾರಕ ಆಗಿರ್ತಾನೆ. ಈ ಶನಿ ಪರಮಾತ್ಮ, ಈ ಶನಿ ಭಗವಾನ, ಇವರು ಎಂತಹ ಬಲಿಷ್ಠ ರಾಶಿ, ಅದ್ಭುತವಾದಂತಹ ದೊಡ್ಡ ಗ್ರಹವಾಗಿರುತ್ತೆ. ಇರುವಂತಹ ಗ್ರಹಗಳಲ್ಲಿ ಅತ್ಯಂತ ಪ್ರಭಾವಯುತವಂತಹ ಗ್ರಹ ಆಗಿರುತ್ತೆ ಈ ಶನಿ ಗ್ರಹ. ಈ ಶನಿ ಮಹಾತ್ಮ ಇವರು ಸುಖ, ಅದೃಷ್ಟ, ಸಂಪದ ಕೊಡೋದ್ರಲ್ಲಿ ಆಗಿರಲಿ ಅಥವಾ ಜೀವನದಲ್ಲಿ ಸಾಕಷ್ಟು ಪರೀಕ್ಷೆಗಳನ್ನ ನೀಡುವುದರಲ್ಲಾಗಿರಲಿ, ತಾಳ್ಮೆಯನ್ನ ಪರೀಕ್ಷೆ ಮಾಡುವುದರಲ್ಲಾಗಿರಲಿ, ಅಥವಾ ಕಷ್ಟಗಳನ್ನ ಕೊಟ್ಟು ಆ ಕಷ್ಟಗಳಿಂದ ಯಾವ ರೀತಿ ನಾವು ಪಾರಾಗಲು ನಾವು ಮಾಡುವಂತಹ ತಂತ್ರಗಳಲ್ಲಾಗಿರಲಿ, ಈ ಸಮಸ್ಯೆಗಳಿಂದ ನಾವು ಯಾವ ರೀತಿ, ಯಾವ ಧರ್ಮದಿಂದ, ಯಾವ ನ್ಯಾಯದಿಂದ ನಾವು ಹೊರಗಡೆ ಬರ್ತೀವಿ ಅನ್ನುವಂತಹ ಗಮನಿಸುವುದರಲ್ಲಿ ಈ ಶನಿ ಮಹಾತ್ಮ ಅತ್ಯಂತ ಪ್ರಭಾವಶೀಲಿಯಾಗಿರುತ್ತಾರೆ. ಇವರು ಆದ್ಮೇಲೇನೆ ಬೇರೊಂದು ಗ್ರಹ ಅಂತ ಹೇಳ್ಬಹುದು. ಯಾಕಂದ್ರೆ ಇವರಿರುವಂತಹ ಕಾಲಗಳಲ್ಲಿ ನೋಡಿದರೆ ಕೆಲವೊಂದು ಅಷ್ಟಮ ಕಾಲದಲ್ಲಾಗಿರಲಿ, ಅಷ್ಟಮ ಭಾವದಲ್ಲಿ ಏನಾದರೂ ಶನಿ ಇದ್ದರೆ ಅಷ್ಟಮ ಶನಿ, ಅರ್ಧಾಷ್ಟಮ ಶನಿ, ಚತುರ್ಥ ಭಾವದಲ್ಲಿ ಶನಿ ಇರುವಾಗ ಅರ್ಧಾಷ್ಟಮ ಶನಿ ಪ್ರಭಾವ, ಅದೇ ರೀತಿ 7.5 ವರ್ಷ ಕಾಲ 7.5 ಶನಿ ಕಂಟಕ ಕೊಡ್ತಾ ನಮ್ಮ ಜನರ ಕ್ರಮಶಿಕ್ಷಣೆಯನ್ನ ಯಾರಾದರೂ ತುಂಬಾ ಮೆರಿತಾ ಇದ್ದರೆ, ಜಂಬ ಇದ್ರೆ, ಒಂದು ಮೂರ್ಖತನ ಇದ್ದರೆ, ಒಂದು ಆವೇಶ ಅಹಂಕಾರ ಇದ್ದರೆ ಅದನ್ನೆಲ್ಲವೂ ಒಂದು ಕಂಟ್ರೋಲ್ ಅಲ್ಲಿ ಇಡುವಂತಹ ಒಂದು ಟೀಚರ್ ತರ, ಒಂದು ಶಿಕ್ಷಕನ ತರ ಶಿಕ್ಷೆಯನ್ನು ಕೊಡ್ತಾರೆ, ಅಪ್ರಿಸಿಯೇಷನ್ ಮಾಡ್ತಾರೆ. ಮುಂದೆ ಹೋದಂತಹ ನಮ್ಮ ತಾಳ್ಮೆಗೆ, ನಮ್ಮ ಪ್ರಯತ್ನಗಳಿಗೆ, ನಮ್ಮ ಸಂಕಲ್ಪಗಳಿಗೆ ಕೆಲವಷ್ಟು ಪರೀಕ್ಷೆಗಳನ್ನಿಟ್ಟು ಆ ಪರೀಕ್ಷೆಗಳ ಮುಖಾಂತರ ನಾವು ಯಾವ ರೀತಿ ಉತ್ತೀರ್ಣರಾಗ್ತೀವಿ ಅನ್ನುವಂತಹ ಪರೀಕ್ಷೆ ಮಾಡೋದ್ರಲ್ಲಿ ಶನಿ ಮಹಾತ್ಮ ಉತ್ತಮರಾಗಿರುತ್ತಾರೆ. ಈ ಅವಧಿಯಲ್ಲಿ ಯಾವುದೇ ಆದ ಅಷ್ಟಮ ಶನಿ ಆಗಿರಲಿ, ಅರ್ಧಾಷ್ಟಮ ಆಗಿರಲಿ, 7.5 ಸಂದರ್ಭಗಳಲ್ಲಿ ರಾಶಿ ಜಾತಕರು ಅತ್ಯಂತ ತಾಳ್ಮೆಯಿಂದ, ಸಹನೆಯಿಂದ ವರ್ತಿಸಬೇಕಾಗಿರುತ್ತೆ. ಧರ್ಮವನ್ನು ಬಿಟ್ಕೋಬಾರದು. ಇಂತಹ ಶನಿ ಮಹಾತ್ಮ ನೋಡ್ತಾ ಇರುವಂತಹ ಈ ಸಂದರ್ಭಗಳಲ್ಲಿ ಎಷ್ಟು ತಾಳ್ಮೆಯಿಂದ ಇದ್ದು ಸಮಸ್ಯೆಗಳ ಜೊತೆ ಹೋರಾಡಿ ಹೊರಗಡೆ ಬಂದಿರೋ ತಕ್ಷಣ ಇವರಿಗೆ ನಮಗೆ ಬೇಕಾಗಿರುವಂತಹ ಏನನ್ನ ಕಳ್ಕೊಂಡಿರ್ತೀವೋ ಅದನ್ನೆಲ್ಲವೂ ವಾಪಸ್ ಕೊಡುವಂತಹ ಒಂದು ಶಕ್ತಿ ಶನಿ ಮಹಾತ್ಮರಿಗೆ ಇರುತ್ತೆ. ಮುಖ್ಯವಾಗಿ ಸಂತಾನದ ವಿಷಯದಲ್ಲಾಗಿರಲಿ, ಹಣಕಾಸಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರಲಿ, ವಿವಾಹ, ಅನ್ಯೋನ್ಯತೆ, ದಂಪತಿಗಳ ನಡುವೆ ಅನ್ಯೋನ್ಯತೆ ಮತ್ತು ಅವರ ಸಾಂಸಾರಿಕ ಜೀವನ ಉತ್ತಮವಾಗಿ ಆನಂದದಾಯಕವಾಗಿ ನಡೆಯಬೇಕೆಂದರೂ ಆರೋಗ್ಯದಲ್ಲಿ ಅನಾರೋಗ್ಯ ಸಮಸ್ಯೆಗಳಿಂದ ಪಾರಾಗಲು ಶನಿಯ ಅನುಗ್ರಹ, ಶನಿ ಮಹಾತ್ಮನ ಅನುಗ್ರಹ ಪ್ರತಿಯೊಬ್ಬ ರಾಶಿ ಜಾತಕರಿಗೂ ಖಂಡಿತವಾಗಿಯೂ ಇರಲೇಬೇಕಾಗಿರುತ್ತೆ. ಇಂತಹ ವಿಷಯಗಳಲ್ಲಿ ಅದ್ಭುತವಾದಂತಹ ಫಲಗಳನ್ನು ಕೊಡ್ತಾರೆ. ಏನಾದರೂ ಈ ಕಂಟಕನಾಗಿದ್ದರಲ್ಲಿ ಕೆಲವೊಂದು ಪರೀಕ್ಷೆಗಳನ್ನು ನೀಡುತ್ತಾರೆ. ಈ ರೀತಿ ನೀಡುತ್ತಾ ಮಾರ್ಚ್ 29ರಂದು ಶನಿ ತನ್ನ ಬದಲಾವಣೆಯನ್ನು ಬದಲಾಯಿಸುತ್ತಾ ಕೆಲವೊಂದು ರಾಶಿಗಳಿಗೆ ಕೆಲವೊಂದು ವಿಷಯಗಳನ್ನು ಕೊಡ್ತಾ ಇದ್ದಾರೆ. ಆ ವಿಷಯಗಳೇನು ಅನ್ನುವುದರ ಬಗ್ಗೆ ನಾವು ಈ ದ್ವಾದಶ ರಾಶಿಗಳ ಮುಖಾಂತರ ಮೊದಲನೆಯದಾಗಿ ಮೇಷರಾಶಿ, ಕುಜ ಅಧಿಪತಿ ಆಗಿರುವಂತಹ ಮೇಷರಾಶಿ ಜಾತಕರಿಗೆ ಶನಿ ಬದಲಾವಣೆಯ ನಂತರ
ಅವರ ಜೀವನದಲ್ಲಿ ಯಾವ ರೀತಿ ಅನುಕೂಲ ಪರಿಸ್ಥಿತಿಗಳು ಬರ್ತಾ ಇದೆ, ಯಾವ ಯೋಗಗಳು ಸಿದ್ಧಿ ಆಗ್ತಾ ಇದೆ, ಯಾವ ಆತಂಕಗಳನ್ನು ಇವರು ಎದುರಿಸಬೇಕಾಗಿರುತ್ತೆ ಅನ್ನುವಂತಹ ವಿಷಯಗಳನ್ನು ತಿಳ್ಕೊಳ್ಳೋಣ. ಮುಖ್ಯವಾಗಿ ಮಾರ್ಚ್ 29ರಿಂದ ಶನಿ ಮೇಷರಾಶಿಯಲ್ಲಿ ವ್ಯಯ ಭಾವದಲ್ಲಿ 12ನೇ ಭಾವದಲ್ಲಿ ಇರುತ್ತಾ ಸಾಡೆ ಸಾತಿನ ಒಂದು ಆತಂಕವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಮೇಷರಾಶಿಯಲ್ಲಿ. ಆ ಕಾರಣದಿಂದ ತಾಳ್ಮೆಯಿಂದ ಇರಿ, ಅದನ್ನ ಹೇಳ್ತಾ ಇರೋದು. ಸಾಡೆ ಸಾತಿ ಶನಿ ಬದಲಾಗ್ತಾ ಇದ್ದಾನೆ, ಶನಿ ಬರ್ತಾ ಇದ್ದಾನೆ, ನಮ್ಮ ಯಾವ ರೀತಿ ಇರುತ್ತೆ ಅನ್ನುವಂತಹ ಒಂದು ಭಯ, ಚಿಂತೆ ಮತ್ತು ಒತ್ತಡವನ್ನು ತಗೊಳ್ಳೋಕ್ ಹೋಗ್ಬೇಡಿ. ಯಾಕಂದ್ರೆ ಶನಿ ಕರ್ಮಕಾರಕ, ಒಂದು ಡಿಸಿಪ್ಲಿನ್ ಕಲಿಸುವಂತಹ, ಒಂದು ಕಷ್ಟಪಟ್ಟು ದುಡಿಯುವಂತಹ, ಒಂದು ಪರೀಕ್ಷೆ ಮಾಡುವಂತಹ ಒಬ್ಬ ಆದರ್ಶವಾದಂತಹ ಒಬ್ಬ ಶಿಕ್ಷಕರಾಗಿರುತ್ತಾರೆ. ಆ ಕಾರಣದಿಂದ ನಿಮಗೆ ಈ ಅವಧಿಯಲ್ಲಿ ಅಂದ್ರೆ ಏಪ್ರಿಲ್ ತಿಂಗಳ ಮೊದಲನೇ ಅವಧಿಯಲ್ಲಿ, ಮೊದಲನೇ ವಾರದಿಂದ ನೀವು ಮಾಡುವಂತಹ ಕೆಲವು ಮುಖ್ಯವಾದಂತಹ ಕೆಲಸ ಕಾರ್ಯಗಳಲ್ಲಿ ಆತಂಕಗಳು ಸೃಷ್ಟಿಯಾಗುವುದು ಮತ್ತು ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಕೆಲವಷ್ಟು ಆತಂಕ ಮತ್ತು ವಿಳಂಬವಾಗುವಂತಹ ಸಾಧ್ಯತೆಗಳು, ಕೆಲವಷ್ಟು ವಿವಾದಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಆ ಕಾರಣದಿಂದ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ಸಾಕಷ್ಟು ಗಮನವಿಟ್ಟು ಶ್ರದ್ಧಾಶಕ್ತಿಯಿಂದ ನೀವು ಬೇಜವಾಬ್ದಾರಿತನವನ್ನ ಬಿಟ್ಟು ಒಂದು ಕ್ರಮಶಿಕ್ಷಣಾಯುತ ಒಂದು ಜವಾಬ್ದಾರಿತನದಿಂದ ನೀವು ವೃತ್ತಿ ಉದ್ಯೋಗಗಳಲ್ಲಿ ಮುಂದುವರಿಯಬೇಕಾಗಿರುತ್ತದೆ. ಮುಖ್ಯವಾಗಿ ಸ್ವಂತ ಅನ್ಕೊಂಡಿರುವಂತಹ ಕುಟುಂಬ ಸದಸ್ಯರೊಂದಿಗೆ ಈ ಸಂತಾನದೊಂದಿಗೆ, ಸಂಗಾತಿಯೊಂದಿಗೆ ಕೆಲವೊಮ್ಮೆ ಮನಸ್ಪರ್ಧೆಗಳು, ವಾಗ್ವಿವಾದಗಳು ನಡೆಯುವಂತಹ ಸಾಧ್ಯತೆ ಇರುತ್ತೆ. ಸಣ್ಣ ಪುಟ್ಟ ಕಿರಿಕಿರಿನ ಸೃಷ್ಟಿಯಾಗುತ್ತೆ. ಆ ಕಾರಣದಿಂದ ತಾಳ್ಮೆ ಮತ್ತು ನೀವು ಮಾಡುವಂತಹ ಮಾತು ಇದರ ಮೇಲೆ ನಿಮ್ಮ ಜೀವನವು ಮತ್ತು ಈ ಜಗಳಗಳನ್ನ ತಡೆಯುವಂತಹ ಒಂದು ಶಕ್ತಿ ನಿಮಗೆ ಬರುತ್ತೆ. ಮತ್ತು ಆದರೂ ಹಣಕಾಸಿನ ವ್ಯವಹಾರಗಳಲ್ಲಿ ನಿಮಗೆ ಸಾಕಷ್ಟು ಒಳ್ಳೆಯದು ಕಾಣಿಸ್ತಾ ಇದೆ. ಹಣಕಾಸಿನ ವ್ಯವಹಾರಗಳಲ್ಲಿ ಯಾವುದೇ ಸಮಸ್ಯೆಗಳು ಸದ್ಯದಲ್ಲಿ ಕಾಣಿಸ್ತಾ ಇಲ್ಲ. ಇನ್ನ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಅನಾರೋಗ್ಯ ಸಮಸ್ಯೆಗಳು ಕಾಡುವುದಕ್ಕೆ ಮತ್ತು ನಿಮ್ಮ ಸಂತಾನಕ್ಕೆ, ನಿಮ್ಮ ಸಂಗಾತಿಗೆ ಸ್ವಲ್ಪ ಕಷ್ಟಗಳು ಉಂಟಾಗುವುದಕ್ಕೆ, ಅದಕ್ಕೆ ಮಾನಸಿಕವಾಗಿಯೋ ಮತ್ತು ವಿದ್ಯಾರ್ಥಿಗಳಾಗಿದ್ದರೆ ಅವರು ವಿದ್ಯಾಭ್ಯಾಸ ಮಾಡುವಂತಹ ಸಂದರ್ಭಗಳಲ್ಲಿ ವಿದ್ಯಾಲಯಗಳಲ್ಲಿ ಕೆಲವಷ್ಟು ಆತಂಕಗಳನ್ನ, ಶ್ರದ್ಧೆಯನ್ನ ಕಳ್ಕೊಳ್ಳೋದು, ವಿದ್ಯೆಯಲ್ಲಿ ಹಿಂಜರಿಕೆ ಹಾಕುವುದು ಅನ್ನಂತಹ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತೆ. ಆ ಕಾರಣದಿಂದ ನಿಮ್ಮ ಸಂತಾನದ ಬಗ್ಗೆ ಸಾಕಷ್ಟು ಕಾಳಜಿಯನ್ನ, ಒಂದು ಗಮನವನ್ನ ಇಡಬೇಕಾಗಿರುವಂತಹ ಅವಶ್ಯಕತೆ ಈ ಅವಧಿಯಲ್ಲಿ ಮೇಷರಾಶಿಯವರಿಗೆ ಇರುತ್ತೆ. ಇನ್ನು ಶತ್ರು ಯಾರಾದರೂ ನಿಮ್ಮ ಒಳ್ಳೆಯತನವನ್ನ ಸಹಿಸಿಕೊಳ್ಳದೆ ನಿಮ್ಮ ಮೇಲೆ ದ್ವೇಷ ಕಾರ್ತಾ ಇರುವಂತಹ ಶತ್ರುಗಳು, ನಿಮ್ಮ ಉನ್ನತಿಯನ್ನ, ನಿಮ್ಮ ಒಳ್ಳೆತನವನ್ನ ಸಹಿಸಿಕೊಳ್ಳದೆ ಇರುವಂತಹ ಶತ್ರುಗಳು ನಿಮಗೆ ಕೆಲವಷ್ಟು ಬಾಧೆಗಳು ನೀಡುವಂತಹ ಮಾತಿನ ಮುಖಾಂತರ, ವ್ಯವಹಾರಗಳಲ್ಲಿ ಮತ್ತು ನಿಮ್ಮ ಮಾನ ನಷ್ಟವಾಗುವುದರಲ್ಲಿ ಈ ಶತ್ರುಗಳ ಬಾಧೆಯನ್ನು ನೀವು ಎದುರಿಸಬೇಕಾಗಿರುತ್ತದೆ. ಮತ್ತು ಅನಾವಶ್ಯಕವಾದಂತಹ ಪ್ರಯಾಣಗಳು, ಯಾವುದಾದ್ರೂ ಪ್ರಯಾಣ ಮಾಡುವುದಕ್ಕೂ ಮುಂಚೆ ಪ್ರಯಾಣದ ಅವಶ್ಯಕತೆ, ಪ್ರಯಾಣದ ದಿನಾಂಕ, ಪ್ರಯಾಣಕ್ಕೆ ಖಂಡಿತ ಪ್ರಯಾಣ ಮಾಡಲೇಬೇಕಾ ಅನ್ನುವಂತಹ ಮುಖ್ಯ ವಿಷಯಗಳನ್ನು ತಿಳಿದುಕೊಂಡು ನೀವು ಪ್ರಯಾಣಗಳನ್ನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ವೃಥಾ ಕಾಲವನ್ನ ಕಳೆಯಲು ಮತ್ತು ಕೆಲವಷ್ಟು ಹಣಕಾಸಿನ ವ್ಯಯ ಆಗುವುದಕ್ಕೆ ಕಾರಣವಾಗ್ತಾ ಇರುತ್ತೆ. ಮುಖ್ಯವಾಗಿ ನೀವು ಮಾಡುವಂತಹ ವೃತ್ತಿ ಉದ್ಯೋಗಗಳಲ್ಲಿ ನೀವು ಜೋಪಾನವಾಗಿ, ಜಾಗೃತಿಯಾಗಿ ಈ ವ್ಯವಹಾರಗಳನ್ನ ನೀವು ಒಂದ್ ಕಣ್ಣು ನೋಡ್ಲೇಬೇಕಾಗಿರುತ್ತೆ. ಯಾರ ಮೇಲೋ ಜವಾಬ್ದಾರಿ ಹಾಕಿಬಿಟ್ಟು ನಿಮ್ಮ ಸ್ವಂತ ವಿಷಯಗಳ ಮೇಲೆ ಇಲ್ಲ ಬೇಜವಾಬ್ದಾರಿತನದಿಂದ ನಿಮ್ಮ ವೃತ್ತಿ ಉದ್ಯೋಗಗಳಲ್ಲಿ ಕೆಲವಷ್ಟು ನಂಬಿಕೆ ದ್ರೋಹವನ್ನು ಮಾಡುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ನೀವು ನಿರ್ಧಾರಗಳು ತಗೊಳ್ಳೋಕೆ ಮುಂಚೆ ಕೆಲವೊಮ್ಮೆ ತುಂಬಾ ವ್ಯಾಪಾರ ದಕ್ಷತೆಯಿಂದ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನ ನೋಡ್ಕೊಳ್ಬೇಕಾಗಿರುತ್ತೆ. ಇನ್ನ ಆರೋಗ್ಯಕ್ಕೆ ಸಂಬಂಧಪಟ್ಟಿರುವಂತಹ, ಜೀರ್ಣ ವ್ಯವಸ್ಥೆಗೆ ಸಂಬಂಧಪಟ್ಟಿರುವಂತಹ ಗ್ಯಾಸ್ಟ್ರಿಕ್ ಮುಂತಾದಂತಹ ಸಮಸ್ಯೆಗಳು ಕಾಡುವಂತಹ ಸಾಧ್ಯತೆ ಇದೆ. ಆ ಕಾರಣದಿಂದ ಆಹಾರ ವ್ಯತ್ಯಯವಾಗಿದ್ದರಲ್ಲಿ ಅಥವಾ ನೀರಿನ ವ್ಯತ್ಯಯವಾಗಿದ್ದರಲ್ಲಿ ಅಥವಾ ತಗೊಳ್ಳುವಂತಹ ಆಹಾರದಲ್ಲಿ ನೀವು
ಟೈಮ್ ಟು ಟೈಮ್ ಆಹಾರವನ್ನು ಸೇವಿಸುವುದು, ಜಾಸ್ತಿ ನೀರನ್ನು ತಗೊಳ್ಳೋ ಕಾರಣದಿಂದ, ಮತ್ತು ಈ ಮಸಾಲಾಯುತ ಪದಾರ್ಥಗಳು, ಸ್ಟ್ರೀಟ್ ಫುಡ್, ಜಂಕ್ ಫುಡ್, ಫ್ರೈಡ್ ಮಾಡಿರುವಂತಹ ಆಹಾರವನ್ನು ತಗೊಳ್ಳೋಕೆ ನೀವು ಈ ಅವಧಿಯಲ್ಲಿ ಹೋಗಬೇಡಿ. ಅನಾವಶ್ಯಕವಾದ ಅನಾರೋಗ್ಯ ಸಮಸ್ಯೆಗಳನ್ನ ಕೊಂಡು ದುಡ್ಡಿಟ್ಟು ನೀವು ತಗೊಳ್ಳೋಕೆ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೇನೆ. ಇನ್ನ ಮುಖ್ಯವಾಗಿ ಈ ಶನಿ ಪ್ರಭಾವದಿಂದ ಮೇಷರಾಶಿಯವರಿಗೆ ಎಲ್ಲವೂ ನೆಗೆಟಿವ್ ಆಗಿ ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಸಾಡೆ ಸಾತಿನ ಮುನ್ನೆಚ್ಚರಿಕೆಗಳು, ಮುಂಜಾಗ್ರತೆ ಕ್ರಮಗಳು ಅಂತ ತಿಳ್ಕೊಳ್ಳಿ. ಇನ್ನ ಪಾಸಿಟಿವ್ ಆಗಿ ನಡೀತಾ ಇದೆ. ನಿಮ್ಮ ಧನ ಧಾನ್ಯ ವೃದ್ಧಿ ಆಗುತ್ತೆ ಈ ವರ್ಷದಲ್ಲಿ. ಮತ್ತು ಶತ್ರುಗಳ ಮೇಲೆ ನಿಮ್ಮ ಮೇಲೆ ಎಷ್ಟೇ ಕಿಡಿಗೇಡಿದಿರೋದು, ನಿಮ್ಮ ಮೇಲೆ ಎಷ್ಟೇ ಈ ಪನ್ನಾಗಗಳು ಮಾಡಿದರೂ ಶತ್ರುಗಳ ಮೇಲೆ ಅಂತಿಮ ವಿಜಯ ಮೇಲ್ಗೈ ನಿಮ್ಮದೇ ಆಗಿರುತ್ತೆ. ಆ ಕಾರಣದಿಂದ ಈ ಶತ್ರುಗಳ ಬಗ್ಗೆ ಇದು ಬೇಡ. ಸ್ತ್ರೀ ಸೌಖ್ಯ, ಪ್ರಮುಖ ಸ್ತ್ರೀಯರೊಂದಿಗೆ ಪರಿಚಯಗಳು, ಮತ್ತು ಮನೆಯಲ್ಲಿರುವಂತಹ ಕುಟುಂಬದಿಂದ ಅನುರಾಗದಿಂದ ಪ್ರೀತಿಯಿಂದ ನಡ್ಕೊಳ್ಳುವಂತಹ ಸಂದರ್ಭಗಳು, ಕುಟುಂಬ ಸೌಖ್ಯವು, ಮತ್ತು ನೀವೇನಾದರೂ ಗೃಹ ನಿರ್ಮಾಣ ಮಾಡಲೇಬೇಕು ಅನ್ನೋಂಗಿದ್ದರೆ ಖಂಡಿತವಾಗಿಯೂ ಮೇಷರಾಶಿಯವರಿಗೆ ಈ ಶನಿ ಅನುಗ್ರಹದಿಂದ ಗೃಹ ನಿರ್ಮಾಣಕ್ಕೆ ಅನುಕೂಲವಾದಂತಹ ವಿಷಯಗಳು ನಡೆಯುತ್ತಾ ಇದೆ ಈ ವಿಶ್ವಾವಸುನಾಮ ವರ್ಷದಲ್ಲಿ. ಆ ಕಾರಣದಿಂದ ಶನಿ ಬದಲಾವಣೆಯಿಂದ ಶನಿ ನಮಗೆ ಬಾಧೆ ಕೊಡ್ತಾರೆ, ಸಮಸ್ಯೆ ಕೊಡ್ತಾರೆ ಅಂತ ತಿಳ್ಕೊಳ್ಳೋಕೆ ಹೋಗ್ಬೇಡಿ. ಕೆಲವಷ್ಟು ಪರೀಕ್ಷೆಗಳು ನೀಡ್ತಾರೆ. ಆ ಪರೀಕ್ಷೆಗಳಿಗೆ ನಾವು ಎದುರು ನಿಂತು ಆ ಪರೀಕ್ಷೆಗಳನ್ನ ನಾವು ಹೋರಾಡಬೇಕಾಗಿರುತ್ತೆ. ಕೆಲವೊಮ್ಮೆ ತಾಳ್ಮೆಯಿಂದ ಇರಬೇಕಾಗಿರುತ್ತೆ, ಧರ್ಮವನ್ನು ಕಾಪಾಡಬೇಕಾಗಿರುತ್ತೆ, ಒಳ್ಳೆಯತನವನ್ನು ಉಳಿಸ್ಕೋಬೇಕಾಗಿರುತ್ತೆ. ಆ ವಿಷಯಗಳಲ್ಲಿ ಶನಿ ಪರಮಾತ್ಮ ಯಾವಾಗಲೂ ನಿಮ್ಮ ಬೆನ್ನೆಂದು ನಿಂತು ನಿಮ್ಮನ್ನ ಯಶಸ್ಸಿನ ಕಡೆಗೆ ನಡೆಸುತ್ತಾರೆ. ಪ್ರತಿ ಶನಿವಾರವೂ ಮೇಷರಾಶಿಯವರು ತಪ್ಪದೆ ಈ ಶನಿ ಮಹಾತ್ಮನ ನವಗ್ರಹ ದೇವಸ್ಥಾನಕ್ಕೆ ಅಥವಾ ಶನಿ ಮಹಾತ್ಮನ ದೇವಸ್ಥಾನಕ್ಕೆ ಹೋಗಿ ನೀವು ಎಳ್ಳು ಎಣ್ಣೆಯಿಂದ ಅಭಿಷೇಕವನ್ನ ಮಾಡಿಸುವುದರಿಂದ, ಎಳ್ಳು ಎಣ್ಣೆ ದೀಪದಿಂದ ಪ್ರದಕ್ಷಿಣೆ ಮಾಡುವುದರಿಂದ, ಮತ್ತು ನೀಲಾಂಜನ ಸಮಾಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೈಶ್ಚರಂ ಅನ್ನುವಂತಹ ಮಂತ್ರವನ್ನ 19 ಬಾರಿ ಜಪಿಸಿ ನೀವು ಶನಿ ಮಹಾತ್ಮನ ಅನುಗ್ರಹಕ್ಕೆ ಮತ್ತು ಅವರು ಕೊಡುವಂತಹ ಕೆಲವಷ್ಟು ಪ್ರತಿಕೂಲ ಫಲಗಳಕ್ಕೆ ಖಂಡಿತವಾಗಿಯೂ ಮಾರ್ಗವನ್ನ ನೀವು ತಿಳ್ಕೊಳ್ತೀರಾ ಅಂತ ಹೇಳ್ತಾ, ಖಂಡಿತವಾಗಿಯೂ ಆ ದೈವಾನುಗ್ರಹದ ಮೇಲೆ ಮತ್ತು ಆ ಶ್ರೀಮನ್ನಾರಾಯಣನ ಆ ಪರಮೇಶ್ವರನ ಕೃಪೆ ಮೇಷರಾಶಿಯವರ ಮೇಲೆ ಇರಲಿ ಅಂತ ಭಾವಿಸುತ್ತಾ ನಾನು ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.